ಬ್ರೇಕಪ್ ಅನ್ನೋ ಮೂವಿ ನೋಡ್ಕೊ ಬಂದೆ. ನನ್ನ ಫ್ರೆಂಡ್ ನಿಶು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಸರು ಪಾತ್ರ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಬ್ರೇಕಪ್ ಆಗಿದ ತಕ್ಷಣ ಬಾಯ್ಸ್ ಏನು ಮಾಡ್ತಾರೆ, ಹುಡುಗಿಗೆ ಬೈಯೋದು, ಅವ್ಳು ಬೀಚ್ ಡ್ಯಾಶ್ ಅಂತ ಅಂದ್ಕೊಂಡು ಬರೋದು, ಮಲ್ಡ್ರು ಮಾಡೋದು, ಆ್ಯಸಿಡ್ ಹಾಕೋದು ತುಂಬ ನಡೆದಿದೆ. ಸೊ ಅಂಥವ್ರೆಲ್ಲ ದಯವಿಟ್ಟು ಬಂದು ಈ ಒಂದು ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿನ ನೋಡಬೇಕು. ಆ್ಯಂಡ್ ಹುಡುಗಿರು ಅಷ್ಟೇ ಏನು ಮಾಡ್ತಾರೆ ಅಂದರೆ ಬ್ರೇಕಪ್ ಮಾಡ್ಕೊಂಡ್ಬಿಡ್ತಾರೆ ಬೆಟರ್ ಲೈಫ್ಗೋಸ್ಕರ. ಸೊ ಬ್ರೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಹುಡುಗರನ್ನ ಪ್ರೀತಿ ಮಾಡಬೇಕು. ಹುಡುಗರು ನಮ್ಗೆ ಎಷ್ಟು ಪ್ರೀತಿ ಮಾಡಿರ್ತಾರೆ, ನಾವು ಬಿಟ್ಟೋದ್ಮೇಲೆ ಅವ್ರು ಏನು ಅನ್ಕೊತಾರೆ ಹುಡುಗಿರು ಬಂದು ಈ ಮೂವಿನ ನೋಡಬೇಕು. ದಯವಿಟ್ಟು ನಿಮ್ಮ ಹತ್ರ ಇರುವಂತಹ ಥಿಯೇಟರ್ಗೆ ಹೋಗಿ ಆಫ್ಟರ್ ಬ್ರೇಕಪ್ ಅನ್ನೋ ಮೂವಿ ನೋಡಿ ನನ್ನ ಫ್ರೆಂಡಿಗೆ ಆರೈಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಮೂವಿ. ಹೀರೋ ಹೀರೋಯಿನು ತುಂಬ ನ್ಯಾಚುರಲ್ ಆಗಿದ್ದಾರೆ. ಐ ರಿಯಲಿ ಎಂಜಾಯ್ಡ್ ಆ್ಯಂಡ್ ಇಟ್ಸ್ ಅ ಮೆಸೇಜ್ ಗಿವಿಂಗ್ ಮೂವಿ. ಸೊ ಪ್ಲೀಸ್ ಡೂ ಎವ್ರಿ ಒನ್ ಕಮ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಮೂವಿ ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಹೀರೋ ಇರ್ಬೋದು, ಹೀರೋಯಿನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಮೂವಿ ಬರಬೇಕು, ಈ ಥರ ಬೆಳೆಸಿ. ಆಲ್ ದಿ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿದೆ. ಇಬ್ಬರು ಕ್ಯಾರೆಕ್ಟರ್ನ ಶೋಕೇಸ್ ಮಾಡಿರೋದಾಗಿರ್ಬೋದು, ಮತ್ತು ಆ ಡೈಲಾಗ್ ಡೆಲಿವರೀಸು, ಆ ನ್ಯಾಚುರಲ್ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಒಂದು ಹೊಸ ವರ್ಷಕ್ಕೆ ಒಂದು ಹೊಸ ಪ್ರಯತ್ನ ಅಂತೂ ಖಂಡಿತ ಇದೆ. ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಯುವ ಪೀಳಿಗೆಗೆ ಒಂದು ಒಳ್ಳೆ ಸಂದೇಶ ಇದೆ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಇದೆ. ಭಾಳ ಕಷ್ಟಪಟ್ಟು ಹುಡುಗರು ಕೆಲಸ ಮಾಡಿದ್ದಾರೆ, ಭಾಳ ಇಂಟ್ರೆಸ್ಟಿಂದ ಲವಲವಿಕೆಯಿಂದ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಕನ್ನಡಿಗರು ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು. ಭಾಳ ಚೆನ್ನಾಗಿದೆ. ಎಲ್ಲ ಮೂವಿಗಳಿಂದ ಇದು ಎಲ್ಲರೂ ಫ್ಯಾಮಿಲಿಯೆಲ್ಲ ಕೂತು ನೋಡುವಂಥ ಸಿನಿಮಾ. ಎಲ್ಲೂ ನಿಮಗೆ ಅಸಹ್ಯ ಗಿಸಹ್ಯ ಅಂತ ಏನು ಅನ್ಸಲ್ಲ. ಭಾಳ ಚೆನ್ನಾಗಿ ಮತ್ತು ಸರಳವಾಗಿದೆ ಸಂಭಾಷಣೆನೂ ಕೂಡ. ಎಲ್ಲ ರೀತಿಯೂ ಛಾಯಾಗ್ರಹಣ ಆಗ್ಬೋದು ಮತ್ತು ಸಂಭಾಷಣೆ ಆಗ್ಬೋದು, ಯಾವುದೇ ರೀತಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಅದರಿಂದ ಎಲ್ಲರೂ ಸಿನಿಮಾನ ಗೆಲ್ಲಿಸಬೇಕು, ಈ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಲೇ ನನ್ನ ಆಸೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.